ಓಂ ಗಂ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಕ್ರುದ್ಧಾಯ ನಮಃ. ಭಗವಂತ ಭಕ್ತರಿಗೆ ಸೌಮ್ಯನಾಗಿ, ಶಾಂತಸ್ವರೂಪನಾಗಿ, ಅಭಯಪ್ರದನಾಗಿ ಕಂಡುಬರುತ್ತಾನೆ. ಉದಾಹರಣೆಗೆ, ನರಸಿಂಹಸ್ವಾಮಿ ಭಕ್ತನಾಗಿದ್ದ ಪ್ರಹ್ಲಾದನಿಗೆ ಅಭಯಪ್ರದನಾಗಿ ಕಂಡುಬಂದ. ಅದೇ ಭಗವಂತ ದುಷ್ಟರಿಗೆ, ಕ್ರೂರಿಗಳಿಗೆ, ಅಧರ್ಮಿಗಳಿಗೆ, ರಾಕ್ಷಸರಿಗೆ ಭಯಂಕರನಾಗಿ, ಕೋಪಗೊಂಡವನಾಗಿ, ಉಗ್ರನಾಗಿ ಕಂಡುಬರುತ್ತಾನೆ. ಉದಾಹರಣೆಗೆ, ಅದೇ ನರಸಿಂಹ ಹಿರಣ್ಯಕಶಿಪುವಿಗೆ ಉಗ್ರನಾಗಿ, ಕ್ರೂರನಾಗಿ ಕಂಡುಬಂದ. ಇಂತಹ ಭಗವಂತನನ್ನು ಕ್ರುದ್ಧಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು, ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.